ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದಮೇಲೆ ಲಾಗ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಲಾಗ್ ಮಿಸ್ ಮಾಡ್ಕೋತಿದ್ದೀರಾ ಅದಕ್ಕೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನನ್ನ ಡೆಲಿವರಿ ದಿನದ ಲಾಗ್. ಆಲ್ರೆಡಿ ನನಗೆ ಡೆಲಿವರಿ ಆಗಿದೆ, ತುಂಬ ದಿನಗಳಾಯಿತು. ಇಷ್ಟು ದಿನ ರೆಸ್ಟ್ ತೊಗೊಂಡು ಇವಾಗ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನಂದು ಮೊದಲೇದು ಸಿ ಸೆಕ್ಷನ್ ಆಗಿರೋದ್ರಿಂದ ಎರಡನೇದು ಸಿ ಸೆಕ್ಷನ್ನೇ ಆಯಿತು. ಡಾಕ್ಟ್ರು ಕೂಡ ಅದನ್ನೇ ಹೇಳಿದರು, ಹಾಗಾಗಿ ನಾವು ಅದನ್ನೇ ಮಾಡಿಸಿದ್ವಿ. ಜುಲೈ 31ಕ್ಕೆ ಡೇಟ್ ಇತ್ತು, ಬಟ್ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗಬೇಕು ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ನಾವು ಒಂದು ಒಳ್ಳೆಯ ದಿನ ಮತ್ತು ಟೈಮಿಂಗ್ ಎಲ್ಲ ಹೇಳಿಬಿಟ್ಟು ಡೆಲಿವರಿನ ಮಾಡಿಸಿದ್ವಿ. ಹಿಂದಿನ ದಿನ ನೈಟ್ ನಾವು ಅಡ್ಮಿಟ್ ಆಗಿದ್ದು ಹಾಸ್ಪಿಟ್ಲಲ್ಲಿ. ಸೊ ಒಂದು ಶಾರ್ಟಾಗಿ ನಾನು ವಿಡಿಯೋದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೆಲಿವರಿ ದಿನದ ಒಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋಣ ಬನ್ನಿ. ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ದಿನ ಆದಮೇಲೆ ಇದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಫೋನಲ್ಲಿ ಇದೊಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಅನ್ನೋ ಕಾರಣಕ್ಕೆ. ಆಲ್ರೆಡಿ 15 ದಿನದ ಹಿಂದೆಯೇ ನಾವು ಎಲ್ಲ ಒಂದೊಂದಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾನೆ ಇದ್ವಿ. ಪಾಪುದು, ನಂದು, ಮತ್ತು ಏನೇನೆಲ್ಲ ಅವಶ್ಯಕತೆ ಇದೆ ನೋಡಿ ಹಾಸ್ಪಿಟ್ಲಲ್ಲಿ ಹೋಗಬೇಕಾದ್ರೆ 4-5 ದಿನ ಅದೆಲ್ಲನೂ ಪ್ಯಾಕ್ ಮಾಡ್ತಾಯಿದ್ವಿ. ನೆನಪಾದಾಗ ಒಂದೊಂದಾಗಿ ಅಡ್ವಾನ್ಸ್ ಆಗಿ ಎಲ್ಲ ರೆಡಿಯಾಗಿದ್ರೇ ಬೆಟರ್ ಅಲ್ವಾ. ಡೆಲಿವರಿ ಅಂದರೆ ಯಾವಾಗ ಬೇಕಾದ್ರೂ ಪೇನ್ ಸ್ಟಾರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲನೂ ರೆಡಿಯಾಗೇ ಇದ್ವಿ. ಇನ್ನು ಹಿಂದಿನ ದಿನ ನಾನು ಹೇಳಿದ್ನಲ್ವ, ಡೆಲಿವರಿ ಹಿಂದಿನ ದಿನ ಸಾಯಂಕಾಲನೇ ನಮ್ಮ ತಮ್ಮ ಎಲ್ಲವನ್ನ ಕಾರೊಳಗೆ ಇಡ್ತಾಯಿದ್ದ ಒಂದೊಂದಾಗಿ. ಇನ್ನು ನೈಟು ನಾನು ಒಂದು ಟೈಮ್ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಂತರ ರೆಡಿ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಊಟಕ್ಕೆ ಅಂದ್ಬಿಟ್ಟು ಅಮ್ಮ ಅಡುಗೆ ಮಾಡಿದರು. ನಾನು ಲೈಟಾಗಿ ಅನ್ನ ಊಟ ಮಾಡಿದೆ. ಎಲ್ಲ ಊಟ ಅದೆಲ್ಲ ಮಾಡಿಕೊಂಡು 9 ಗಂಟೆಗೆ ಇಲ್ಲಿಂದ ಬಿಟ್ಟರಾಯ್ತು ಅಂತ ಅಂದ್ಕೊಂಡ್ವಿ. ಡಾಕ್ಟ್ರು ಸಹ ಊಟ ಮಾಡಿಕೊಂಡೇ ಬಿಡ್ರಿ, ಅಡ್ಮಿಟ್ ಆಗಿ ಬಂದು ಅಂತ ಹೇಳಿದರು. ನಾನು ಸಹ ರೆಡಿ ಆದೆ. ಒಂದು ಸ್ವಲ್ಪ ಭಯ ಇತ್ತು, ಇನ್ನೊಂದು ಖುಷಿನೂ ಇತ್ತು, ಪಾಪು ಬರುತ್ತೆ ಅಂತ ಅಂದ್ಬಿಟ್ಟು. ಜುಲೈ ಆಗಿರೋದ್ರಿಂದ ಫುಲ್ ಮಳೆ ಅಲ್ವಾ, ಮಳೆಗಾಲ ಯಾವಾಗಲೂ ಸ್ವಲ್ಪ ಜಿಟಿ ಮಳೆ ಇದ್ದೇ ಇರ್ತಿತ್ತು. ಹಾಗಾಗಿ ನಾವು ಹೊರಡೋ ದಿನವೂ ಮಳೆ ಇತ್ತು. ವಿಂಗ್ಸೂರಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಇತ್ತು. ಫೈನಲಾಗಿ ನಾವು ಹಾಸ್ಪಿಟ್ಲ ರೀಚ್ ಆದ್ವಿ. ಜಿಟಿ ಮಳೆ ಶುರು ಆಗೇ ಬಿಟ್ಟಿತ್ತು. ಇನ್ನು ನೈಟ್ ಹೊತ್ತಲ್ಲಿ ಡಾಕ್ಟ್ರು ಇರಲ್ಲ, ಅಷ್ಟೊಂದಾಗಿ ಪೇಷಂಟ್ಗಳಿರಲ್ಲ. ಅಡ್ಮಿಟ್ ಆದವರು, ಇನ್ನೂ ಡೆಲಿವರಿ ಆದವರು ಅವರೆಲ್ಲ ಇರ್ತಾರೆ. ಅದು ಬಿಟ್ಟರೆ ನೈಟ್ ಡ್ಯೂಟಿ ಮಾಡೋ ನರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಅಡ್ಮಿಟ್ ಆಗೋಕ್ಕೆ ಏನೇನು ಪ್ರೊಸೀಜರ್ ಇರುತ್ತೆ ನೋಡಿ ಅದೆಲ್ಲ ಮಾಡಬೇಕಾಗಿತ್ತು. ಇನ್ನು ಹಾಸ್ಪಿಟ್ಲಿಗೆ ಹೋದ್ವಿ. ಅದಾದಮೇಲೆ ಬ್ಯಾಗೆಲ್ಲ ತೊಗೊಂಡು ಲಿಫ್ಟ್ನಲ್ಲಿ ಹೊರಟ್ವಿ. ಮೇಲ್ಗಡೆ ರೂಮ್ ಇರೋದ್ರಿಂದ ಅಲ್ಲಿಗೆ ಹೋಗಬೇಕಾಗಿತ್ತು. ಲೇಟಾಗಿ ಕೊಟ್ಟರು ರೂಮ್ನ ನಮಗೆ. ಮೊದಲಿಗೆ ಅಡ್ಮಿಟ್ ಆಗೋ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನನ್ನ ಬ್ಲಡ್ ಟೆಸ್ಟ್ ಮಾಡಿದರು, ಬ್ಲಡ್ ತೊಗೊಂಡ್ರು, ಕೈಗೆ ಸರಿಯಾಗಿ ಇಂಜೆಕ್ಷನ್ ಹಾಕೇ ಬಿಟ್ಟಿದ್ದರು. ಅದೊಂದು ಫುಲ್ ನನಗೆ ನೈಟೆಲ್ಲ ಪೇನ್ ಹಂಗೆ ಇತ್ತು. ಇನ್ನು ನೈಟ್ ಅದು ECG ಅಂತೆಲ್ಲ ಮಾಡಿದರು. ಆ ಮಕ್ಕಳ ಹಾರ್ಟ್ ಬೀಟ್ ಎಲ್ಲ ಹೇಗಿದೆ ಮಗುವುದು ಅಂತ ಅಂದ್ಬಿಟ್ಟು ಅದು ಲೇಟ್ ಆಗಿಬಿಟ್ಟಿತ್ತು. ಫುಲ್ ನೈಟ್ ನನಗೆ ನಿದ್ದೆನೇ ಮಾಡಿಲ್ಲ. ಯಾವಾಗ ಬೆಳಗ್ಗೆ ಆಗುತ್ತೆ, ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋ ಥರ. ಬೆಳಗ್ಗೆ ಆಯಿತು. ಫೈನಲ್ ಆಗಿ 6 ಗಂಟೆಗೆ ಕಾಲ್ ಮಾಡಿ ಬನ್ನಿ ಕೆಳಗೆ ಅಂತ ಹೇಳಿದರು. ನಾವು ಮೇಲುಗಡೆ ಇದ್ವಿ, ಕೆಳಗಡೆ ಆಪ್ರೇಷನ್ ಥಿಯೇಟರ್ ಇತ್ತು. ನಮ್ಮ ಅಣ್ಣ ನೈಟೇ ಬಂದಿದ್ದ, 12 ಗಂಟೆಗೆ ಬಂದಿದ್ದ. ಅವನು ಫುಲ್ ಲೇಟಾಗೆ ಬಂದಿದ್ದ. ಅವರೆಲ್ಲ ಫ್ರೆಶ್ ಅಪ್ ಆಗಿ ಬರಬೇಕಿತ್ತು. ಆ್ಯಂಡ್ ನಾನು ಸಹ ಫ್ರೆಶ್ ಅಪ್ ಆಗಿದ್ದೆ. ನನ್ನ ಜೊತೆನೇ ಬಂದು ನನಗೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ಹೋಗೋ ತನಕ ಏನೂ ಭಯ ಇರಲಿಲ್ಲ. ನಾರ್ಮಲಾಗಿ ಸಡನ್ನಾಗಿ ಕರ್ಕೊಂಡು ಹೋದರು, ಆಪ್ರೇಷನ್ ಮಾಡಿದರು, ಪಾಪು ಆಯಿತು. ಏನೂ ಗೊತ್ತೇ ಆಗಲಿಲ್ಲ. ಒಂಥರ ಸಡನ್ನಾಗಿ ಎಲ್ಲನೂ ಮುಗಿದೇ ಹೋಯಿತು ಅನ್ನೋ ಥರ ಆಯಿತು.
ಸಾಯಂಕಾಲ ನಾನು ಈ ವಿಡಿಯೋ ಮಾಡಿದ್ದು ನನ್ನ ಮಗನ ಇಲ್ಲೇ ಹಾಸ್ಪಿಟ್ಲಲ್ಲಿ ನನ್ನ ಹಸ್ಬೆಂಡ್ ಬಿಟ್ಟೋಗಿದ್ರು ಒಂದಿನ ಇರಲಿ ಅಂತ ಅಂದ್ಬಿಟ್ಟು ಅವನು ಫುಲ್ ಕಿತಾಪತಿ ನನ್ನ ಮಗ ಸುಮ್ಮನೆ ಕೂರ್ತಿದ್ದಿಲ್ಲ ಅದು ಇದು ಅಂತ ಮಾಡ್ತಾಯಿದ್ದ ಲ್ಯಾಂಡ್ ಫೋನ್ ತೊಗೊಂಡು ಫುಲ್ ಆಟ ಆಡ್ತಾ ಇದ್ದ ನಮ್ಮ ಮಮ್ಮಿ ಅವ್ನು ಹಿಡ್ಕೊಳ್ಳೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಈ ಕಡೆ ನಮ್ಮ ಆಂಟಿ ನನ್ನ ಪಾಪನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದರು ನಾನು ಸ್ವಲ್ಪ ರಿಕವರಿ ಆಗಿದ್ದೆ ಆದರೂ 6 ಗಂಟೆಗೆ ಬೆಳಗ್ಗೆ ಹೋದ್ಮೇಲೆ ನನ್ನ ಜೊತೆಗೆ ಬಂದು ಆಮೇಲೆ ಆಪ್ರೇಷನ್ ಬಟ್ಟೆ ಹಾಕಿದ್ರು ಹಾಗೆ ಡೈರೆಕ್ಟಾಗಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು ಬೇಗ ಆಪ್ರೇಷನ್ ಮಾಡಿದ್ರು ಎಲ್ಲ ಮುಗ್ದೇ ಹೋಯಿತು ಗೊತ್ತೇ ಆಗಲಿಲ್ಲ ಮತ್ತು ಈ ಒಂದು 4-5 ದಿನ ಹೇಗೆ ಕಳೀತು ಅಂತಲೂ ಗೊತ್ತಾಗಲಿಲ್ಲ 4ನೇ ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡಿಬಿಟ್ರು ಮನೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಮಗು ಇಬ್ಬರು ಆರಾಮಾಗಿದ್ವಿ ಅಂತ ಅಂದ್ಬಿಟ್ಟು ಬೇಗ ಕಳಿಸ್ಬಿಟ್ರು ಅಲ್ಲೇನು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ 4 ದಿನ ಆಮೇಲೆ ನಮಗೆ ದಿನ ನಮ್ಮ ರಿಲೇಟಿವ್ಸ್ ಎಲ್ಲ ದಿನ ಬರ್ತಾಯಿದ್ರು ಅವರೇ ಅಡುಗೆ ಮಾಡ್ತಿದ್ರು ಆಮೇಲೆ ಅಲ್ಲೇ ಇರೋರು ಬಿಸಿ ಸಜ್ಜಿಗೆ ಉಪ್ಪಿಟ್ಟೆಲ್ಲ ಕಳಿಸ್ತಾಯಿದ್ರು ಏನೂ ಪ್ರಾಬ್ಲಮ್ ಆಗಿಲ್ಲ ಈಸಿಯಾಗಿ ಎಲ್ಲನೂ ಮುಗಿದೋಯ್ತು ಸ್ವಲ್ಪ ನನಗೆ ಒಂದು ಸ್ವಲ್ಪ ಪೇನ್ ಆಗಿದ್ದು ತ್ರಾಸಾಗಿದ್ದು ಅಂತ ಅಂದರೆ ಆಪ್ರೇಷನ್ ಮಾಡಿ ಪಾಪುನ ತೆಗೆದ ಮೇಲೆ ಮತ್ತೆ ಹೊಲಿಗೆ ಹಾಕಬೇಕಾದ್ರೆ ನನಗೆ ಸ್ವಲ್ಪ ವಾಮಿಟ್ ಬಂದಂಗೆ ಆಗೋದು ತಲೆ ಸಿಡಿಯೋದು ಉಸಿರಾಟದ ತೊಂದರೆ ಆಯಿತು ಅದು ಬಿಟ್ಟರೆ ಎಲ್ಲ ನಾರ್ಮಲಾಗಿ ಮುಗೀತು ಇನ್ನು ಸಾಯಂಕಾಲ ಸ್ಪೆಷಲ್ ವಾರ್ಡಿಗೆ ಹಾಕಿದ ಮೇಲೆ ಸಾಯಂಕಾಲದಿಂದ ಕರ್ಕೊಂಡು ಹೋಗ್ತಾರೆ ರೂಮಿಗೆ ಆವಾಗ ಸ್ವಲ್ಪ ನಡಿಬೇಕಾದರೆ ನನಗೆ ತುಂಬ ತ್ರಾಸಾಯಿತು ಅದು ಬಿಟ್ಟರೆ ಎಲ್ಲ ಆರಾಮಾಗಿ ಮುಗೀತು 2 ದಿನ ತ್ರಾಸು ಇದ್ದೇ ಇರುತ್ತೆ ಆಪ್ರೇಷನ್ ಮಾಡಿರ್ತಾರೆ ಅಂದ್ಬಿಟ್ರೆ ಇನ್ನು ಲಾಸ್ಟ್ ದಿನ ಇದು ಎಲ್ಲ ಬೇಗ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಬಾಯ್.